ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತೊಂದು ಖುಷಿ ವಿಚಾರ ಹೇಳೋಕ್ಕೆ ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಖುಷಿ ವಿಚಾರ ಅಂದರೆ, ಮೊನ್ನೆ ಹೆಂಗಾಗಿತ್ತು ಅಂದರೆ, ಒಂದು ವಾರದ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ. ವಿಡಿಯೋಗೆ ತುಂಬ ಜನ ನೋಡಿದರು, ತುಂಬ ಖುಷಿ ಆಯಿತು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ನಮ್ಮ ಈ ಮಳೆ ವಿಚಾರಕ್ಕೆ ಬಂದಾಗ ಏನಾಗಿದೆ ಅಂದರೆ, ನಮ್ಮ ರೈತರಿಗೆ ಸಂಕಷ್ಟಗಳು ಮಳೆ ಬರುತ್ತೋ ಇಲ್ವೋ ಅನ್ನೋ ಥರ ಆಗ್ಬಿಟ್ಟಿತ್ತು. ಆ ಥರ ವೆದರು, ಬಿಸಿಲು ಹಂಗೆ ಸೃಷ್ಟಿ ಆಗಿತ್ತು. ಸೊ ಹಂಗಾಗಿ ಅದು ಹೆಂಗಾಗಿತ್ತು ಅಂದರೆ, ಮಳೆ ಉಯ್ಯೋದೇ ಇಲ್ವೇನೋ, ಬರಗಾಲ ಬಂದ್ಬಿಡುತ್ತೇನೋ ಅನ್ನೋ ಥರ ಆಗಿತ್ತು. ಬಟ್ ಇವಾಗ ವೆದರ್ ಚೇಂಜ್ ಆಗಿದೆ. ನಾನು ಏನು ಹೇಳಿದ್ದೆ, ಎಲ್ನಿನೋ ಎಫೆಕ್ಟ್ ಆಗಿದೆ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಈ ಕಡೆ ಎಲ್ಲ, ಅದರಿಂದ ಮಳೆ ಕಮ್ಮಿ ಆಗಿದೆ ಅಂತ. ಬಟ್ ಇವಾಗ ಅದು ಕಂಪ್ಲೀಟಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಹಂಗಾಗಿ ಮೊನ್ನೆ ಒಂದು 4 ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ರೆ ವೆದರೇ ಚೇಂಜ್ ಆಗೋಗ್ಬಿಟ್ಟಿದೆ. ಸೊ ಈ ಥರ ವೆದರ್ ಇದ್ರೇ ನಮಗೆ ಒಳ್ಳೆ ಮಳೆ ಆಗೋದು, ಮುಂಗಾರು ಈ ಥರ ಬರೋದು. ನೋಡಿ, ನಮ್ಮ ಊರಲ್ಲಿ ಕೆರೆ ನೀರು ತುಂಬಿಸಿದ್ದಾರೆ. ಅಂದರೆ ಡ್ಯಾಮು, ಅಣೆಕಟ್ಟು ತುಂಬಿ ನೀರು ಬಿಟ್ಟಿಲ್ಲ. ತುಂಬ ಬಿಸಿಲು ಆಗಿದ್ರಿಂದ ದನ ಕರುಗಳಿಗೆ ಕುಡಿಯೋಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಕೆರೆನ ತುಂಬಿಸಿದ್ದಾರೆ. ಇದಂತೂ ತುಂಬ ಖುಷಿಯಾಗಿರೋ ವಿಚಾರ. ಇನ್ನೊಂದೇನಪ್ಪ ಅಂದರೆ, ಅದೇ ಹೇಳ್ದಂಗೆ ಎಲ್ನಿನೋ ಎಫೆಕ್ಟಿಂದ ಏನು ಬಿಸಿ ಗಾಳಿ ಬರ್ತಾಯಿತ್ತು ಅದೆಲ್ಲ ನಿಂತೋಗಿ ಇವಾಗ ಕಂಪ್ಲೀಟಾಗಿ ಮುಂಗಾರು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಕೇರಳ ಈ ಕಡೆ ಎಲ್ಲ ಹೆವಿ ತುಂಬ ಮಳೆ ಆಗ್ತಿದೆ. ಕೇರಳ, ಮಡಿಕೇರಿ, ಕೂರ್ಗ್ ಈ ಕಡೆ ಎಲ್ಲ. ಮತ್ತೇನಪ್ಪ ಅಂದರೆ, ಇದೇ ಥರ ವೆದರ್ ಹೋದ್ರೇ ನಮಗೆ ಮಳೆ ಆಗೋದು ಜಾಸ್ತಿ. ನಮ್ಗೆ ಗೊತ್ತು, ಇವಾಗ ಆಗಲೇ ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ. ಯಾಕೆಂದರೆ ಜೂನಲ್ಲೇ ಸ್ಟಾರ್ಟ್ ಆಗಬೇಕಿತ್ತು. ಜೂನಲ್ಲಿ ಸ್ಟಾರ್ಟ್ ಆಗಿದ್ರೇ ನಮ್ಗೆ ಒಳ್ಳೆ ಇದಾಗಿರೋದು. ಬಟ್ ಇವಾಗಲೂ ಏನು ಮಾಡೋಕ್ಕಾಗಲ್ಲ. ಒಂದೊಂದು ವರ್ಷ ಈ ಥರ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇನ್ಮೇಲಿಂದ ಎಲ್ಲ ಉಳಿಸಿ, ಗದ್ದೆಗಳನ್ನೆಲ್ಲ ಉಳಿಸಿ, ಗದ್ದೆ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೋತಾರೆ. ಇದು ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ಎಲ್ಲ ಕಡೆನೂ ಬಿಟ್ಟಿದ್ದಾರೆ ಕವಲೆಗೆ, ಕೆಲವು ಕಡೆ ಬಿಟ್ಟಿಲ್ಲ. ಬೇರೆ ಕಡೆ ಎಲ್ಲ ಕೆರೆಗಳಿಗೆಲ್ಲ ನೀರು ತುಂಬಿಸಿದ್ದಾರೆ. ಯಾಕೆಂದರೆ ಆ ಮಟ್ಟಕ್ಕೆ ಬರಗಾಲ ಹೊಡೆದಿತ್ತು. ಅವಾಗ ಬರಗಾಲ ಏನು ಒಂದು ವಾರದ ಹಿಂದೆ ಅಷ್ಟೇ ಆ ಮಟ್ಟಿಗೆ ಬಿಸಿಲು ಹೊಡೆದಿತ್ತು. ಏನು ಬಿಸಿಲು, ಹೊರ್ಗಡೆಗೂ ಬರೋಕ್ಕಾಗ್ತಿರ್ಲಿಲ್ಲ. ಈಗ ಒಂದು 4 ದಿನದಿಂದ ಕಂಪೇರ್ ಮಾಡಿದ್ರೆ ಕಂಪ್ಲೀಟಾಗಿ ಚೇಂಜ್ ಆಗೋಗ್ಬಿಟ್ಟಿದೆ. ಏನೋ ಒಂಥರ ಚಳಿ ಗಾಳಿ, ಮೋಡ ಕೌತ್ಕೊಂಡಿರೋದು ಬೆಳಗ್ಗೆನೇ ಅದೂ. ಸೊ ಇದೊಂಥರ ವೆದರು ಚಿಲ್ಲಾಗಿರುತ್ತೆ. ಹಂಗೆ ಮನೇಲಿ ರಗ್ಗುಚ್ಕೊಂಡು ಆರಾಮಾಗಿ ಬಜ್ಜಿ ಬೋಂಡ ತಿನ್ಕೊಂಡು ಬಿಸಿ ಬಿಸಿಯಾಗಿ ಮನೆ ಒಳಗಡೆನೇ ಇರ್ಬೋದು. ಮತ್ತು ಸೋನೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಈ ವಿಚಾರ ತುಂಬ ಖುಷಿ. ಸೋನೆ ಮಳೆ ಇದ್ದರೆ ಒಂಥರ ಕೆಲಸ ಮಾಡೋಕ್ಕೂ ಒಂಥರ ಚೆಂದ. ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ಇವಾಗ ಮಾನ್ಸೂನ್ ಥರ ಫೀಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಾನು ತೋಟಕ್ಕೆ ಹೋಗಿರಲಿಲ್ಲ ಆಲ್ರೆಡಿ 3-4 ದಿನದಿಂದ. ಅದಕ್ಕೆ ತೋಟಕ್ಕೆ ಹೋಗಿ ನೋಡೋಣ ಏನಾಗುತ್ತೆ ಅಂತ. ಏನಾಗಿದೆ ನೋಡಬೇಕು. ಸೊ ಎಲ್ನಿನೋ ಎಫೆಕ್ಟ್ ಅಂತ ಏನು ಹೇಳಿದ್ವಿ, ಅದು ತುಂಬ ಎಫೆಕ್ಟ್ ಮಾಡ್ತು. ಈ ವರ್ಷ ಮಾತ್ರ ಮಳೆಗೆ ತುಂಬ ಇದಾಯಿತು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇದು ಎಲ್ನಿನೋ ಎಫೆಕ್ಟು ಒಂದು ಸಲ 5 ವರ್ಷಕ್ಕೊಂದ್ಸಲ ಬರುತ್ತೆ, ಒಂದು ಸಲ 10 ವರ್ಷಕ್ಕೊಂದ್ಸಲ ಬರುತ್ತೆ. ಸೊ ಇದು ಅಂದರೆ ಇದು ಎವ್ರಿ ಇಯರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. 5 ವರ್ಷಕ್ಕೊಂದ್ಸಲನಾದ್ರು ಬರ್ಬೋದು, 10 ವರ್ಷಕ್ಕೊಂದ್ಸಲನಾದ್ರು ಬರ್ಬೋದು. ಇದೆಲ್ಲ ಪ್ರಕೃತಿ ವಿಕೋಪ. ಅಂದರೆ ನಮ್ಮ ಮನುಷ್ಯ ಪ್ರಕೃತಿ ಮೇಲೆ ಯಾವ ರೀತಿ ಏನು ಇವಾಗ ಪರಿಸರ, ಕಾಡುಗಳನ್ನ ಹಾಳು ಮಾಡ್ತಾ ಇರ್ಬೋದು, ಪರಿಸರನ ಹಾಳು ಮಾಡ್ತಾ ಇರ್ಬೋದು. ದಿನನಿತ್ಯ ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಈಗ ಎಷ್ಟೋ ಕಡೆ ಮರಗಳೆಲ್ಲ ಕಡ್ದಾಕ್ತಾ ಇರೋದು, ಪ್ಲಾಸ್ಟಿಕ್ನ ಎಲ್ಲಿ ಬೇಕಲ್ಲಿ ತಗೊಂಡೋಗಿ ಎಸಿತಾ ಇರೋದು. ಈ ಥರ ಏನೋ ಒಂದು ಆಗೋದ್ರಿಂದ ಈ ಪ್ರಕೃತಿ ವಿಕೋಪಕ್ಕೆ ತಿರುಗಿ ಏನೇನು ಆಗುತ್ತೆ ಅನ್ನೋದನ್ನೇ ಜಡ್ಜ್ ಮಾಡೋಕ್ಕಾಗಲ್ಲ, ಹಂಗೆ ಆಗ್ತಾಯಿದೆ. ಸೊ ಅದರಿಂದ ದಿನ ಕಳೀತಾ ಇದ್ದಂಗೆ ಏನೇನಾದ್ರು ಒಂದು ಹೊಸ್ದಾಗಿ ಏನಾದ್ರು ಬರ್ತಾನೆ ಇರುತ್ತೆ. ನಮ್ಮ ಹಿಂದಿನ ಕಾಲದಲ್ಲಿ, ನಮ್ಮ ಅವ್ರ ತಾತನ ಕಾಲದಲ್ಲೆಲ್ಲ ಈ ಥರ ಇರಲಿಲ್ಲ. ಎಲ್ಲ ಒಳ್ಳೆ ಕಾಲಕ್ಕೆಲ್ಲ ಮಳೆ ಬೆಳೆ ಎಲ್ಲ ಆಗ್ತಿತ್ತು. ಎಲ್ಲ ಗಟ್ಟಿಮುಟ್ಟಾಗಿದ್ರು, ಕೆಲಸ ಮಾಡ್ತಿದ್ರು, ಚೆನ್ನಾಗಿದ್ರು, ಎಲ್ಲ ಚೆನ್ನಾಗಿತ್ತು. ಅನಾರೋಗ್ಯ ಏನೂ ಇರಲಿಲ್ಲ, ಇತ್ತು. ಆದರೆ ಬಟ್ ಇಷ್ಟೊಂದು ಈ ಥರ ಎಲ್ಲ ಇರಲಿಲ್ಲ, ಚೆನ್ನಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಇವಾಗೆಲ್ಲ ಕಂಪೇರ್ ಮಾಡಿದ್ರೆ ಏನು ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿಬಿಟ್ಟಿದೆ. ಕೆಲಸ ಮಾಡೋಕ್ಕೆ ಶಕ್ತಿನೇ ಇಲ್ಲ, ಜಾಸ್ತಿ ದಿನ ಬದುಕೋದು ಇಲ್ಲ, ಆ ಎನರ್ಜಿನೂ ಇಲ್ಲ, ಹುಮ್ಮಸ್ಸು ಇಲ್ಲ,
ಯಾರಲ್ಲೂ ಇಲ್ಲ ಆ ಥರ ಹಂಗಾಗ್ಬಿಟ್ಟಿದೆ. ಇಲ್ಲಿ ಯಾರೋ ಬಂದು ಈ ಹಳ್ಳಿಗಳಲ್ಲಿ ಏನಪ್ಪ ಒಂದು ಹಿಂಸೆ ಅಂದರೆ, ಕವಲೆ ಪಕ್ಕದಲ್ಲಿ ಇದ್ಬಿಟ್ರೆ ಸಾಕು, ಏರಿ ಮೇಲೆ ಹೋಗೋದು, ಎಣ್ಣೆ ಹೊಡೆಯೋದು, ಅಲ್ಲಲ್ಲೇ ಬಾಟ್ಲುಗಳು ಬಿಸಾಕೋದು, ಹೋಗೋದು. ಅದು ಯಾವಾಗ ಬುದ್ಧಿ ಕಲ್ತ್ಕೊತಾರೋ ಏನೋ ಗೊತ್ತಿಲ್ಲ. ಕುಡಿತಾರೆ, ಅಲ್ಲೇ ಎಲ್ಲರೂ ಕುಡಿದ್ರಾಗಲ್ಲ, ಬಾರಲ್ಲಿ ಕರೆಕ್ಟಾಗಿ ಕವಲೆ ಏರಿ ಮೇಲೆ ಬರ್ತಾರೆ, ಹೋಗ್ಲಿ ಕುಡಿತಾರೆ, ಅಲ್ಲಲ್ಲೇ ಬಿಸಾಕ್ತಾರೆ, ಹೋಗ್ತಾರೆ ಮತ್ತೆ. ಸೊ ನೋಡಿ, ಒಂದು ವಾರ ಬಿಸಿಲಿದ್ದು ಬರೀ 3 ದಿನ ವೆದರ್ ಚೇಂಜ್ ಆಗಿದ್ದಕ್ಕೆ ಯಾವ ಮಟ್ಟಿಗೆ ಪರಿಣಾಮ ಬೀರಿದೆ ಅಂದರೆ ಏನು ಸಕ್ಕದಾಗಿದೆ ನೋಡಿ. ಒಂಥರ ಚಿಲ್ ವೆದರ್, ಹಂಗೆ ಸಕಲೇಶ್ಪುರ ಈ ಕಡೆ ಹೋಯ್ತೀವಲ್ಲ ಆ ಥರ ಫೀಲ್ ಆಗ್ತಿದೆ. ಇಲ್ಲೇ ಈ ಕಡೆ ಅಂದರೆ ಇನ್ನು ಕೋಸ್ಟಲ್ ಸೈಡ್ಗಳಲ್ಲಿ ಇನ್ಯಾವ ರೀತಿ ಆಗಿರ್ಬೋದು. ತುಂಬ ಕಡೆ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ರೆ ನೀವು, ಎಷ್ಟೋ ಬೀಚ್ಗಳಲ್ಲಿ ಫಿಶಿಂಗ್, ಮೀನುಗಾರಿಕೆ ಇದಕ್ಕೆ ಬಿಡ್ತಿಲ್ಲ, ಸೆಪ್ಟೆಂಬರ್ವರೆಗೂ ಬಿಡಲ್ಲ ಅಂತ ಹೇಳಿದರೆ. ಅಂದರೆ ಈ ಹವಾಮಾನ ವಾಯುಗುಣ ಇಲಾಖೆಯವರು ಏನು ಪ್ರೆಡಿಕ್ಷನ್ ಮಾಡಿದ್ರು ಅದನ್ನು ಈಗ ನಂಬೋದು ಅಂತಲೂ ಹೇಳ್ಬೋದು. ಯಾಕೆಂದರೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಅವ್ರು ಹೇಳಿದ್ದು ಜುಲೈ 1 ಸ್ಟಾರ್ಟ್ ಆಗುತ್ತೆ ಮುಂಗಾರು, ಈ ವರ್ಷ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ಹಂಗೆ ಸ್ಟಾರ್ಟ್ ಆಗಿದೆ. ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ಹೋಗ್ಬಿಟ್ರೆ ನಮಗೂ ಒಳ್ಳೆಯದು. ಗದ್ದೆಗೆಲ್ಲ ನೀರು ಹಾಯಿಸ್ಬಿಟ್ಟವ್ರೆ, ಕವಲೆ ನೀರು ಬಂದಿದ್ದಕ್ಕೆ. ಅದು ನೋಡಿ, ಎಷ್ಟು ಕಸ ಕಡ್ಡಿಗಳೆಲ್ಲ ಇಲ್ಲೇ ಕಟ್ಕೊಂಡು ಎಲ್ಲ ಏನು ಸಿಕ್ಕಿದ್ರು ಸರಿ ತಂದು ಹಂಗೆ ಎಸ್ಬಿಡೋದು. ಚೀಲ, ಕಸ, ಕಡ್ಡಿಗಳು ಏನೇನು ಸಿಗ್ತವೆ ಎಲ್ಲಾನು ಕವಲೆ ನೀರು ನಿಂತೋದ್ರೂ ಸಾಕು, ಎಲ್ಲಿಗೆ ಎಸೆಯೋದು ಅಂತ ಕಾಯ್ತಾ ಇರ್ತಾರೆ. ಮನೇಲಿ ಏನಿರ್ತವೆ ಹಳೆ ಸಾಮಾನುಗಳು ಎಲ್ಲ ತೆಗ್ದು ಎಸ್ಬಿಡ್ತಾರೆ. ಅದೇನು ಸಿಗ್ತದೋ ಗೊತ್ತಿಲ್ಲ, ಸಿಕ್ಕ ಕವಲೆ ಒಳಗೆ ತಂದು ಎಸ್ಬಿಡ್ತಾರೆ. ಅವ್ರ ಗುರು ಹೇಳ್ತಾರೆ ಅವ್ರಿಗೆ. ನೋಡಿ, ಚಿಕ್ಕದಾಗಿ ಮಳೆ ಉಯ್ದಿರೋದಕ್ಕೆ ಮೊನ್ನೆ ತೋಟಕ್ಕೆ ನೀರು ಹಾಯಿಸಿದ್ವಿ. ಬಟ್ ಅಂದರೆ ಈ ಥರ ಮಳೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಜಸ್ಟ್ ವೆದರ್ ಚೇಂಜ್ ಆಯ್ತಿತ್ತು. ಬಟ್ 2 ದಿನದಿಂದ ಜಡಿ ಮಳೆ ಥರ ಹಿಡ್ಕೊಬಿಟ್ಟಿದೆ, ಸೋನೆ ಮಳೆ. ಆ್ಯಕ್ಚುಲಿ ಹಿಂಗೆ ಸೋನೆ ಮಳೆ ಹಿಡ್ಕೊಂಡ್ರೇ ಒಳ್ಳೇದು. ಯಾಕೆಂದರೆ ಭೂಮಿ ಚೆನ್ನಾಗಿ ಕುಡಿಯುತ್ತೆ ನೀರನ್ನ. ಈಗ ಜೋರಾಗಿ ಮಳೆ ಬಂದ್ಬಿಟ್ರೆ ಉಯ್ದಂಗೆ ಹರಿದು ಹೋಗ್ಬಿಡ್ತದೆ. ಬಟ್ ಈ ಥರ ಜಡಿ ಮಳೆ ಹಿಡ್ಕೊಂಡ್ರೆ ನಿಧಾನಕ್ಕೆ ಕುಯ್ಯೋದ್ರಿಂದ ಭೂಮಿ ಚೆನ್ನಾಗಿ ಕುಡಿಯುತ್ತೆ ನೀರನ್ನ. ಹಂಗಾಗಿ ಈ ಥರ ಜಡಿ ಮಳೆನೇ ಒಳ್ಳೆಯದು. ನೋಡಿ, ಕವಲೆ ನೀರು ತಿರ್ಗಿಸಿದ್ವಿ, ಹೆಂಗೆ ತುಂಬ್ಕೊಂಡೈತೆ. ಗದ್ದೆಲೆಲ್ಲ ನೀರೆಲ್ಲ ಆದೈತೆ, ಏನು ಟೆನ್ಷನ್ ಇಲ್ಲ. ಇವಾಗೆಲ್ಲ ಒಳ್ಳೆ ಇದೇನಪ್ಪ ಅಂದರೆ, ಇವಾಗಲೇ ಬಿಟ್ಕೊಬಿಡ್ಬೇಕು. ಉಳ್ಸೆಲ್ಲ ಬಿಟ್ಕೊಂಡು ರೆಡಿ ಮಾಡ್ಕೊಬಿಟ್ರೆ ಗದ್ದೆ ಎಲ್ಲ ಬೇಗ ರೆಡಿ ಮಾಡ್ಕೊಬಿಡ್ಬೋದು ಗದ್ದೆಗಳನ್ನ. ತೋಟಕ್ಕೆ ಕಾಲು ಇಡೋಕೆ ಆಗ್ತಾಯಿಲ್ಲ, ಎಲ್ಲ ಜಾರ್ತೈತೆ. ಮೊನ್ನೆ ಬೇರೆ ಜಾರ್ ಬಿದ್ದುಬಿಟ್ಟಿದ್ದೆ, ಹುಷಾರಾಗಿ ಹೋಗ್ಬೇಕು. ಆಮೇಲೆ ಜಾರ್ ಬಿದ್ದಿದ್ದು ಮಳೆ ಟೈಮಲ್ಲಿ ಕಷ್ಟ, ಆಮೇಲೆ ಹೆವಿ ಹಿಂಸೆ ಆಗ್ಬಿಡುತ್ತೆ. ತೋಟದಲ್ಲಿ ಮಳೆ ಹುಯ್ದ್ರಷ್ಟೇ, ಚೆನ್ನಾಗಿ ಮಳೆ ಹುಯ್ದ್ರಷ್ಟೇ ನೀರು ನಿಲ್ಲೋದು, ಇಲ್ಲಾಂದರೆ ನೀರೇ ನಿಲ್ಲಲ್ಲ. ಅಂತೂ ಮೊನ್ನೆ ಒಂದು ವಿಡಿಯೋ ಹಾಕಿ ರಿಕ್ವೆಸ್ಟ್ ಮಾಡಿದ್ದೆ, ಯಾರು ಕಾಯಿ ಕೆಡ್ಗೋರಿದ್ರೆ ಬನ್ನಿ ಅಂತ. ಬಟ್ ಯಾರು ಬಂದಿಲ್ಲ. ಕಾಯಿಗಳು ಮಾತ್ರ ಬೀಳ್ತಾನೇ ಇದ್ದಾವೆ. ಹೆಂಗೆ ಎಷ್ಟು ಅಂತ ಇದು ಮಾಡೋದು. ದಿನಕ್ಕೆ ನೋಡಿ, ಇಲ್ಲಿ 10-15 ಕಾಯಿಗಳು ಬೀಳ್ತಾನೆ ಅವೆ. ಎಷ್ಟು ಅಂತ ಇದು ಹಾಕೋದು, ನಾವು ಎತ್ತಾಕಿ ಸಾಕಾಗಿದೆ. ಎಳಗಾಯಿಗಳು ಬೀಳ್ತಾನೆ ಅವೆ, ಕಾಯಿ ಹುಡ್ಕೋದು ಕಷ್ಟ. ತುಂಬ ಕಾಯಿಗಳು ಬಿದ್ದೋಗಿದ್ದಾವೆ. ಇನ್ನೊಂದು ಬೇಜಾರು ವಿಚಾರ ಏನಪ್ಪ ಅಂದರೆ, ಜಾಸ್ತಿ ಮಳೆ ಹೊಡೆದ್ರೆ ಟೊಮೊಟೊ ಗಿಡ ಯಾವುದೇ ಕಾರಣಕ್ಕೂ ಉಳ್ಕೊಳ್ಳಲ್ಲ. ಟೊಮೊಟೊ ಅಂತಲ್ಲ, ಯಾವುದೇ ತರಕಾರಿನೂ ಉಳ್ಕೊಳ್ಳಲ್ಲ. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ನೋಡಿ, ಇಲ್ಲಿ ಇದೇನೆ ಹೆಂಗೆ ಹಾಳಾಗೋಗಿದೆ. ಎಲ್ಲ ಹಾಳಾಗೋಗ್ಬಿಟ್ಟೈತೆಲ್ಲ. ಇದ್ರೊಳಗಡೆ ಒಂದು ಕಾಯಿ ಬಿದ್ದೋಗೈತೆ, ಎತ್ತಾಕಣ. ಎಷ್ಟು ಕಾಯಿಗಳು ಎತ್ತಾಕೋದು.
ಬಾಯಿ ಬಿದ್ದೈತೆ, ಅದ್ರೊಳಗೆ ಆಗ್ತೆ. ಸೊ ಇದು ಇವತ್ತಿನ ವಿಡಿಯೋ ಗೈಸ್. ನಿಮ್ಮ ಕಡೆನೂ ನೀರು ಬಿಟ್ಟು ಕೆರೆ ಕಟ್ಟೆ ಏನಾದ್ರು ತುಂಬಿಸಿದ್ರೆ ಕಮೆಂಟ್ ಮಾಡಿ, ಹಾಗೆ ಯಾವ ಊರು ಅಂತಲೂ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೋ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.